ಕೊಡ್ತೀನಿ. ಸೊ ಈಗಾಗಲೇ SSLCಗೆ ಸಂಬಂಧಪಟ್ಟಂತೆ ನಾವು FA 4ರಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಪೇಪರ್ಗಳನ್ನು, ಅದು ಹಿಂದಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, SS ನಲ್ಲಿ ನಾವೇನು ಮಾಡಿದ್ದೀವಿ ಹಾಕಿದ್ದೀವಿ. ಸೊ ಇವತ್ತು SSLCಯ FA 4S ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಗಣಿತದಲ್ಲಿ ಇವತ್ತು ಏನು ಮಾಡ್ತಾ ಇದ್ದೀವಿ, ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ತುಂಬಾ ಜನ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು, ಸರ್ SSLC FA 4 ಕ್ವಶನ್ ಪೇಪರ್ ಒಂದೇ ಪೋಸ್ಟ್ ಮಾಡಿ ಅಂತ. ಸೊ ಇವತ್ತು ಹಾಕ್ತಾ ಇದ್ದೀವಿ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಿಂದಿನ ವಿಡಿಯೋ ನೋಡದಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ FASC ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅಂತಿದ್ದಾವೆ, ಅಲ್ಲಿ ತಾವೇನು ಮಾಡ್ಬೋದು, ಹಿಂದಿನ ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು ನೋಡ್ಬೋದು. ಹಾಗಾದರೆ ಶುರು ಮಾಡೋಣ 10ನೇ ತರಗತಿಯ ಗಣಿತದಲ್ಲಿ FA 4ರ ಕ್ವಶನ್ ಪೇಪರ್ನ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪಾಸಿಂಗ್ ಪ್ಯಾಕೇಜ್ ಇದ್ದಾವೆ, ಕ್ವಿಜ್ ಇದ್ದಾವೆ, ಕ್ವಶನ್ ಬ್ಯಾಂಕ್ ಇದ್ದಾವೆ, ಹಿಂದಿ, ಸೈನ್ಸ್, SS ಎಲ್ಲ ಪಾಠಗಳ ನೋಟ್ಸ್ ಅದಾವೆ, ಕ್ವಶನ್ ಆನ್ಸರ್ಸ್ಗಳಿದಾವೆ. SSLC ಅವರಿಗೆ ತುಂಬಾ ಉಪಯುಕ್ತವಾಗ್ತಕ್ಕಂಥ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ, ಒಂದು ಸರಿ ತಪ್ಪದೆ ನೋಡ್ರಿ ಅಂತ ಹೇಳ್ತಾ, ಗಣಿತದಲ್ಲಿ FA 4ರ ಪ್ರಶ್ನೆ ಪತ್ರಿಕೆಯನ್ನು ಮುಖ್ಯವಾಗಿ 5 ಪಾಠಗಳ ಮೇಲೆ ಇದನ್ನು ಸೆಟ್ ಮಾಡಿದ್ದಾರೆ. ತ್ರಿಕೋನಮಿತಿಯ ಪ್ರಸ್ತಾವನೆ, ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಸಂಖ್ಯಾಶಾಸ್ತ್ರ, ಸಂಭವನೀಯತೆ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಂತಕ್ಕಂಥದ ಮೇಲೆ ಒಟ್ಟು 20 ಅಂಕಗಳ ಕ್ವಶನ್ ಪೇಪರ್ಗಳನ್ನು ಏನು ಮಾಡಿದ್ದಾರೆ, ಸೆಟ್ಟನ್ನು ಮಾಡಿದ್ದಾರೆ. ನೋಡುವ ಕ್ವಶನ್ ಪೇಪರ್ ಏನಿದೆ ಅಂತ. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿದಾವೆ. ಈ ಕೆಳಗಿನ 4 ಆಯ್ಕೆ ಕೊಟ್ಟಿದ್ದಾರೆ ಪ್ರಶ್ನೆಗೆ ಸೂಕ್ತವಾದ ಉತ್ತರ ಆರಿಸಿ ಬರೀಬೇಕು. 2 ಪ್ರಶ್ನೆ ಇದಾವೆ, ತಲಾ ಒಂದೊಂದಕ್ಕೆ 1 ಅಂಕ, ಒಟ್ಟು 2 ಅಂಕ. ಓಕೆ. ಸೊ ಇದು sin 60 ಡಿಗ್ರಿ ಇಂಟು cos 30 ಡಿಗ್ರಿಯ ಬೆಲೆ ಕೇಳಿದ್ದಾರೆ. A 1/4, B 1/2, C 3/4, D √3/4 ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ತಾವೇನು ಮಾಡಬೇಕಾಗಿತ್ತು, ಆರಿಸಿ ಬರಿಬೇಕಿತ್ತು. ಇನ್ನು ಮುಂದಿನ ಬಹು ಆಯ್ಕೆ ಪ್ರಶ್ನೆ ಇತ್ತು. ಪ್ರಶ್ನೆ ಸಂಖ್ಯೆ 2ರಲ್ಲಿ ಒಂದು ಸಿಲಿಂಡರಿನ ಘನಫಲ 300 m³ ಆಗಿದೆ. ಸಿಲಿಂಡರನಷ್ಟೇ ಪಾದದ ತ್ರಿಜ್ಯ ಮತ್ತು ಎತ್ತರ ಇರುವ ಒಂದು ಶಂಕುವಿನ ಘನಫಲ ಎಷ್ಟಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕದ್ದನ್ನು ಆರಿಸಿ ಬರೀಬೇಕು. ಸೊ ಮುಂದಿನ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರಗಳನ್ನು ತಾವೇನು ಮಾಡಬೇಕು, ಕೊಡಬೇಕಿತ್ತು. 1 ಅಂಕ, 2 ಪ್ರಶ್ನೆ, ಟೋಟಲ್ ಆಗಿರ್ತಕ್ಕಂಥದ್ದು 2 ಮಾರ್ಕ್ ಇದ್ದಾವೆ. ನೇರ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಆಮೇಲೆ ಇದು ನೋಡಿ ಸಿನ್ ಏನಂತ ಮ್ಯಾಥಮೆಟಿಕ್ಸಲ್ಲಿ ಓದ್ತಾರೆ ಅದನ್ನು ನೋಡಿ ಅದರ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಅದರ ಬೆಲೆಯನ್ನು ಸೊ ತಾವೇನು ಮಾಡಬೇಕಾಗಿತ್ತು, ಬರೀಬೇಕಿತ್ತು. ಇನ್ನು 1 ಅಂಕದ ಪ್ರಶ್ನೆಗಳಾಯಿತು. ಇನ್ನು 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಸೊ ಪ್ರಶ್ನೆ ಬಂತು. ಸೊ 2 ಪ್ರಶ್ನೆ, ಒಂದೊಂದಕ್ಕೆ 2 ಅಂಕ, ಒಟ್ಟು 4 ಅಂಕ ಇದೆ. ಸೊ 5ನೇ ಪ್ರಶ್ನೆ ಇದೆ ನೋಡಿ, ಬೆಲೆ ಕಂಡುಹಿಡಿದಿದ್ದಾರೆ ಅಂದಿದ್ದಾರೆ. ಸೊ ಇದನ್ನು ಓದ್ಕೊಂಡು ನೋಡಿಕೊಂಡು ದತ್ತಾಂಶಗಳನ್ನು ತಾವು ಬೆಲೆಯನ್ನು ಕಂಡುಹಿಡಬೇಕು. 6ನೇ ಪ್ರಶ್ನೆ ಇತ್ತು. ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು, 5 ಬಿಳಿ ಚೆಂಡುಗಳು ಮತ್ತು 8 ನೀಲಿ ಚೆಂಡುಗಳು ಇವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ. ಆ ಚೆಂಡು ಒಂದು ಕೆಂಪು ಚೆಂಡು ಆಗಿರುವ, ಬಿಳಿ ಚೆಂಡು ಆಗಿರದ ಸಂಭವನೀಯತೆಯನ್ನು, ಪ್ರೊಬ್ಯಾಬಿಲಿಟಿಯನ್ನು ತಾವೇನು ಮಾಡಬೇಕಾಗಿತ್ತು, ವಿದ್ಯಾರ್ಥಿಗಳಿಗೆ ಕಂಡುಹಿಡಿಯಬೇಕಾಗಿತ್ತು. ಸೊ ಈ ತನ್ನಾಗಿರ್ತಕ್ಕಂಥ 2 ಅಂಕದ ತಮಗೆ ಏನು ಮಾಡಿದಾರಪ್ಪ ಅಂದ್ರೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ 3 ಅಂಕದ ಒಟ್ಟು 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆ 7 ಇದೆ. ಸೊ ಚಿತ್ರದಲ್ಲಿ ತೋರಿಸಿರುವಂತೆ ಸಮನಾದ ತ್ರಿಜ್ಯವುಳ್ಳ ಒಂದು ಶಂಕುವನ್ನು ಒಂದು ಅರ್ಧ ಗೋಳಾಕೃತಿಯ ಮೇಲೆ ಜೋಡಿಸಿ ಒಂದು ಆಟಿಕೆಯನ್ನು ಮಾಡಿದರೆ ಶಂಕುವಿನ ಭಾಗದ ವ್ಯಾಸ 6 ಸೆಂಟಿಮೀಟರ್ ಮತ್ತು ಎತ್ತರ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಅದನ್ನು ಯಾವ ಥರನಾಗಿರ್ತಕ್ಕಂಥದ್ದನ್ನು ಇದೆ ಅನ್ನೋದನ್ನು ಸೊ ತಾವುಗಳು ಬರಿಬೇಕು. ಸ್ವಲ್ಪ ಟೆಕ್ಸ್ಟ್ ಬುಕ್ಕಲ್ಲಿ ಇದ್ರ ಬಗ್ಗೆ ಲೆಕ್ಕಿರಬೇಕು. ಸೊ ಇನ್ನೊಂದಷ್ಟು ತಮಗೆ ಏನಾಗ್ತದಪ್ಪ ಅಂದ್ರೆ ಮಾಹಿತಿ ಸೊ ತುಂಬಾ ಏನಾಗ್ತದೆ ಅಂತಂದ್ರೆ ಸಿಗ್ತದೆ. ಓಕೆ. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನ ಕೊಟ್ಟಿರ್ತಕ್ಕಂಥ ಆವೃತ್ತಿ ವಿತರಣಾ ಕೋಷ್ಟಕದಿಂದ ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ವರ್ಗಾಂತರ ಇದೆ, ಇಲ್ಲಿ ಆವರ್ತಿ ಇದೆ, ಸರಾಸರಿ ಕಂಡುಹಿಡಿಯಿರಿ ನೇರ ವಿಧಾನದಿಂದ. ಪ್ರಶ್ನೆ 9. ಒಂದು ಜಮೀನಿನ 2 ಕಡೆ 50 ಮೀಟರ್ ಮತ್ತು 40 √3 m 2 ಗಾಳಿ ಯಂತ್ರಗಳು ಇದಾವೆ. ಈ 2 ಗಾಳಿ ಯಂತ್ರಗಳ ನಡುವೆ ನಿಂತಿರುವ ಒಬ್ಬ ವ್ಯಕ್ತಿಯು ಅವುಗಳ ತುದಿಯನ್ನು ವೀಕ್ಷಿಸಿದಾಗ ಉಂಟಾದ ಉನ್ನತ ಕೋನ 45 ಡಿಗ್ರಿ ಮತ್ತು 30 ಡಿಗ್ರಿ ಆಗಿದ್ರೆ ಗಾಳಿ ಯಂತ್ರಗಳ ನಡುವಿನ ದೂರಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಚಿತ್ರವನ್ನು ಅವರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಚಿತ್ರವನ್ನು ವೀಕ್ಷಿಸಿ ದತ್ತಾಂಶಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಬರೆದುಕೊಳ್ಬೇಕು. ಸೊ ಬರ್ಕೊಂಡು ಸೊ ಈ ಪ್ರಶ್ನೆಗೆ ತಾವು ಉತ್ತರಗಳನ್ನು ಏನು ಮಾಡಬೇಕಪ್ಪ ಅಂದರೆ ಕೊಡಬೇಕು. ಮುಂದಿನ ಪ್ರಶ್ನೆ 10 ಹಾಗೂ ಇದು ಕಡೆಯ ಪ್ರಶ್ನೆ ಇದೆ. ಒಂದು ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಹೆಕ್ಟರ್ಗೆ ಉತ್ಪಾದಿಸತಕ್ಕಂಥ ಗೋಧಿಯ ಇಳುವರಿಯನ್ನು ಕೆಳಗೆ ಕೊಟ್ಟಿದ್ದಾರೆ.
ಸೊ ಅಧಿಕ ಇರುವ ವಿಧಾನದ ಓಜಿವನ್ನು ರಚನೆ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಉತ್ಪಾದನಾ ಇಳುವರಿ ಕಿಲೋಗ್ರಾಮ್ಗಳಲ್ಲಿ ಫಲಗಳ ಸಂಖ್ಯೆ ಇದೆ. ಸೊ ಇದನ್ನು ನೋಡಿ ತಾವೇನು ಮಾಡಬೇಕಪ್ಪ ಅಂದರೆ ಒಂದು ಓಜು ಗ್ರಾಫನ್ನು ತಾವೇನು ಮಾಡಬೇಕಾಗಿತ್ತು, ರಚಿಸಬೇಕಾಗಿತ್ತು. ಇದು ಕೂಡ 3 ಅಂಕದ ಪ್ರಶ್ನೆ ಆಗಿತ್ತು. ಸೊ ಇಷ್ಟು ವಿದ್ಯಾರ್ಥಿಗಳೇ ನಾವೇನು ಮಾಡಿದ್ದೀವಿ ಈ ವಿಡಿಯೋದಲ್ಲಿ. ಸೊ SSLC ಅವರಿಗಾಗಿರ್ತಕ್ಕಂಥ FA 4ರ ಕ್ವಶನ್ ಪೇಪರ್ಗಳನ್ನು ನೋಡಾಯಿತು. ಸೊ ಹಿಂದಿ, ಸೈನ್ಸ್, SS ನಲ್ಲಿನೂ ಕೂಡ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್.